ಎಲ್ಲರಿಗೂ ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ, ಸುಮಾರು 600 ವರ್ಷಗಳ ಕಾಲ ಒಂದರ ಮೇಲೊಂದು ದಾಳಿಗಳು, ಹೊಸ ಹೊಸ ಸಾಮ್ರಾಜ್ಯಗಳ ಉದಯ, ಮತ್ತೆ ಅದಕ್ಕೆ ಪ್ರತ್ಯಾಗಿ ಹುಟ್ಟಿಕೊಂಡ ಹೋರಾಟಗಳು ಇವೆಲ್ಲ ಸೇರಿ ನಮ್ಮ ಭಾರತದ ನಕ್ಷೆಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಟ್ವು. ಹೌದು, ನಾವು ಮಾತಾಡ್ತಿರೋದು 11ನೇ ಶತಮಾನದಿಂದ 17ನೇ ಶತಮಾನದವರೆಗಿನ ಒಂದು ಮಹತ್ವದ ಕಾಲಘಟ್ಟದ ಬಗ್ಗೆ. ಬನ್ನಿ, ಆ ರೋಚಕ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ನೋಡೋಣ. ಕೇವಲ ಒಂದಷ್ಟು ಕತ್ತಿಗಳು ಮತ್ತು ಕೆಲವರ ಮಹತ್ವಾಕಾಂಕ್ಷೆ ಇಷ್ಟೇ ಸಾಕಾ ಒಂದು ಇಡೀ ದೇಶದ ನಕ್ಷೆಯನ್ನೇ ಬದಲಾಯಿಸೋಕೆ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಮೂಲ. ನಾವು ಕೇವಲ ಯುದ್ಧಗಳ ಬಗ್ಗೆ ಮಾತ್ರ ಮಾತಾಡಲ್ಲ, ಬದಲಾಗಿ ಆ ಯುದ್ಧಗಳಿಂದ ಹೇಗೆ ಹೊಸ ಸಾಮ್ರಾಜ್ಯಗಳು ಹುಟ್ಟಿದ್ವು ಮತ್ತು ಅವು ನಮ್ಮ ಇತಿಹಾಸದ ಮೇಲೆ ಎಂಥ ಆಳವಾದ ಪ್ರಭಾವ ಬೀರಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ ಎಲ್ಲ ಬದಲಾವಣೆಗಳ ಆರಂಭ ಎಲ್ಲಿಂದ ಆಯಿತು? ಎಲ್ಲ ಶುರುವಾಗಿದ್ದು ಆ ಬೃಹತ್ ಹಿಂದೂಕುಷ್ ಪರ್ವತಗಳ ಆಚೆಗಿನಿಂದ. 11ನೇ ಶತಮಾನದಲ್ಲಿ ಮಧ್ಯ ಏಷ್ಯಾದಿಂದ ನಮ್ಮ ದೇಶದ ಮೇಲೆ ನಡೆದ ದಾಳಿಗಳು, ಅವು ಭಾರತದ ಇತಿಹಾಸದಲ್ಲಿ ಒಂದು ಹೊಸ, ನಿಜಕ್ಕೂ ರಕ್ತಸಿಕ್ತ ಅಧ್ಯಾಯವನ್ನೇ ಶುರು ಮಾಡಿದವು. ನಾವು ಮಧ್ಯಕಾಲೀನ ಅಥವಾ ಮೆಡೀವಲ್ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ಯುರೋಪಿನ ಕತ್ತಲೆಯ ಯುಗ, ಅಲ್ಲಿನ ಕೋಟೆಗಳು ನೆನಪಾಗಬಹುದು ಅಲ್ವಾ? ಆದರೆ ಭಾರತದ ಕಥೆನೇ ಬೇರೆ. ನಮ್ಮ ದೇಶದ ಇತಿಹಾಸದಲ್ಲಿ ಮಧ್ಯಕಾಲೀನ ಅವಧಿ ಅಂದ್ರೆ ಅದು 11ನೇ ಶತಮಾನದಿಂದ 17ನೇ ಶತಮಾನದವರೆಗಿನ ಸಮಯ. ಈ ಕಾಲದಲ್ಲಿ ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಅದೆಂಥ ದೊಡ್ಡ ಬದಲಾವಣೆಗಳಾದ್ವು ಅಂದ್ರೆ ಊಹಿಸೋಕು ಕಷ್ಟ. ಸರಿ, ಹಾಗಾದ್ರೆ ಈ ದಾಳಿಕೋರರಿಗೆ ಭಾರತದ ಮೇಲೆ ಕಣ್ಣು ಬೀಳೋಕೆ ಕಾರಣವಾದ್ರೂ ಏನು? ಯಾಕೆ ಅವರಿಲ್ಲಿಗೆ ಬಂದ್ರು? ಮುಖ್ಯವಾಗಿ 3 ವಿಷಯಗಳು ಅವರನ್ನ ಇಲ್ಲಿಗೆ ಸೆಳೆದ್ವು. 1, ನಮ್ಮ ದೇಶದ ಅಪಾರ ಸಂಪತ್ತು. 2, ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಅನ್ನೋ ದೊಡ್ಡ ಮಹತ್ವಾಕಾಂಕ್ಷೆ. ಮತ್ತು 3ನೇದು, ಕೆಲವು ಸಂದರ್ಭಗಳಲ್ಲಿ ತಮ್ಮ ಧರ್ಮವನ್ನ ಇಲ್ಲಿ ಹೇರ್ಬೇಕು ಅನ್ನೋ ಉದ್ದೇಶ. ಈ 3 ಕಾರಣಗಳು ಒಟ್ಟಾಗಿ ಸೇರಿ ಹಿಂದೆಂದೂ ಆಗದಂತಹ ದಾಳಿಗಳ ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿಸಿದ್ವು. ಈ 600 ವರ್ಷಗಳ ಕಾಲಾವಧಿಯನ್ನ ಒಮ್ಮೆ ನೋಡಿ. ಇದು ಸುಮ್ಮನೆ ದಿನಾಂಕಗಳ ಪಟ್ಟಿಯಲ್ಲ, ಇದು ಅಧಿಕಾರದ ಪಲ್ಲಟಗಳ ಕಥೆ. ನೋಡಿ, 1206ರಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಶುರುವಾಗುತ್ತೆ. ನಂತರ 1526ರಲ್ಲಿ ಮೊದಲ ಪಾಣಿಪತ್ ಯುದ್ಧದ ನಂತರ ಮುಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಬೀಳುತ್ತೆ. ಇದೇ ಸಮಯದಲ್ಲಿ ದಕ್ಷಿಣದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಉದಯ ಮತ್ತು ದುರಂತ ಅಂತ್ಯ ಆಗತ್ತೆ. ಕೊನೆಗೆ ಮೊಘಲರನ್ನೇ ಎದುರಿಸಿದ ಅಹೋಂ ಮತ್ತು ಸಿಖ್ ಸಾಮ್ರಾಜ್ಯಗಳಂತಹ ಪ್ರಾದೇಶಿಕ ಶಕ್ತಿಗಳು ಹುಟ್ಟುಕೊಳ್ಳುತ್ತವೆ. ಅಂದ್ರೆ ಇದು ನಿರಂತರ ಸಂಘರ್ಷ, ಬದಲಾವಣೆ ಮತ್ತು ಹೋರಾಟದ ಒಂದು ಯುಗವಾಗಿತ್ತು. ಹೊಸ ಯುಗದ ಆರಂಭದ ಬಗ್ಗೆ ನೋಡಿದ್ವಿ. ಈಗ ಈ ದಾಳಿಗಳಿಂದ ಹುಟ್ಟಿಕೊಂಡ ಮೊದಲ ದೊಡ್ಡ ಶಕ್ತಿ ಯಾವುದು ಅಂತ ನೋಡೋಣ. ಅದುವೇ ದೆಹಲಿ ಸುಲ್ತಾನರ ಆಳ್ವಿಕೆ. ಅವರ ಆಡಳಿತ ಹೇಗಿತ್ತು ಅಂದ್ರೆ, ಒಂದ್ ಕಡೆ ಸಾಮ್ರಾಜ್ಯವನ್ನ ದೊಡ್ಡದಾಗಿ ವಿಸ್ತರಿಸಿದ್ರು, ಆದ್ರೆ ಇನ್ನೊಂದ್ ಕಡೆ ಅವರ ರಾಜಕೀಯ ಅಸ್ಥಿರತೆಗೆ ಕೊನೆಯೇ ಇರ್ಲಿಲ್ಲ. ಸುಲ್ತಾನರು ತಮ್ಮ ಪವರನ್ನ ಹೇಗೆ ತೋರಿಸ್ಕೊಳ್ತಿದ್ರು ಗೊತ್ತಾ? ಉದಾಹರಣೆಗೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನೇ ತಗೊಳ್ಳಿ. ಆತ ತನ್ನ ಮಹತ್ವಾಕಾಂಕ್ಷೆ ಎಷ್ಟಿತ್ತು ಅಂತ ತೋರ್ಸೋಕೆ ತನ್ನ ನಾಣ್ಯಗಳ ಮೇಲೆ 2ನೇ ಅಲೆಕ್ಸಾಂಡರ್ ಅಂತ ಕೆತ್ಸ್ಕೊಂಡಿದ್ದ. ಯೋಚನೆ ಮಾಡಿ, ಜಗತ್ತನ್ನೇ ಗೆಲ್ಬೇಕು ಅನ್ನೋ ಕನಸು ಅವನದಾಗಿತ್ತು ಅನ್ನೋದಕ್ಕೆ ಈ ಒಂದು ನಾಣ್ಯವೇ ಸಾಕ್ಷಿ. ಅವರ ಈ ಐಷಾರಾಮಿ ಜೀವನ, ಈ ಅಂತ್ಯವಿಲ್ಲದ ಯುದ್ಧಗಳು, ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತಿತ್ತು? ಮುಖ್ಯವಾಗಿ 3 ಕಡೆಯಿಂದ. 1, ಯುದ್ಧಗಳಲ್ಲಿ ಗೆದ್ದಾಗ ಸಿಕ್ಕಿದ ಲೂಟಿ. 2, ಸಾಮಾನ್ಯ ಜನರ ಮೇಲೆ ಹೇರಲಾಗ್ತಿದ್ದ ಭಾರೀ ತೆರಿಗೆಗಳು. ಮತ್ತು 3, ಅಮಾನವೀಯವಾದ ಗುಲಾಮರ ವ್ಯಾಪಾರ. ಅಂದ್ರೆ ದೆಹಲಿಯ ಆಸ್ಥಾನದ ವೈಭವದ ಹಿಂದೆ ಸಾಮಾನ್ಯ ಜನರ ಕಷ್ಟ, ಕಣ್ಣೀರು ಅಡಗಿತ್ತು. ಆದ್ರೆ ಈ ಅಧಿಕಾರ ಸ್ಥಿರವಾಗಿರ್ಲಿಲ್ಲ. ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬಹುದು, ಒಬ್ಬ ಸುಲ್ತಾನನ ಸರಾಸರಿ ಆಳ್ವಿಕೆ ಕೇವಲ 9 ವರ್ಷ. ಯಾಕೆ ಹೀಗೆ? ಯಾಕಂದ್ರೆ ಅಧಿಕಾರಕ್ಕೋಸ್ಕರ ಸಿಕ್ಕಾಪಟ್ಟೆ ರಕ್ತಪಾತ ನಡೀತಿತ್ತು. ಅಂದಾಜಿನ ಪ್ರಕಾರ ಪ್ರತಿ 3 ಸುಲ್ತಾನರಲ್ಲಿ 2 ತಮ್ಮ ಹಿಂದಿನ ರಾಜನನ್ನ ಕೊಂದು ಅಧಿಕಾರಕ್ಕೆ ಬಂದವ್ರೆ. ಇದರಿಂದ ನಮ್ಗೆ ಅಂದಿನ ರಾಜಕೀಯ ಸ್ಥಿತಿ ಎಷ್ಟು ಅಸ್ಥಿರವಾಗಿತ್ತು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೆಹಲಿಯಲ್ಲಿ ಹೀಗೆ ಅಧಿಕಾರಕ್ಕಾಗಿ ಕಚ್ಚಾಟ ನಡೆದಿದ್ದಾಗ ದೇಶದ ಬೇರೆ ಭಾಗಗಳಲ್ಲಿ ಕಥೆ ಬೇರೆ ಇತ್ತು. ಭಾರತದ ರಾಜಕೀಯ ನಕ್ಷೆ ಮತ್ತೊಮ್ಮೆ ಬದಲಾಗ್ತಿತ್ತು. ದಕ್ಷಿಣದಲ್ಲಿ ಒಂದು ಪ್ರಬಲವಾದ ಹಿಂದೂ ಸಾಮ್ರಾಜ್ಯ ತಲೆ ಎತ್ತಿದ್ರೆ, ಉತ್ತರದಲ್ಲಿ ಮತ್ತೊಂದು ಹೊಸ ಶಕ್ತಿಶಾಲಿ ರಾಜವಂಶ ಕಾಲಿಟ್ಟಿತ್ತು. 14ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಅದ್ಭುತ ಸಾಮ್ರಾಜ್ಯ ಹುಟ್ಕೊಳ್ತು. ಅದುವೇ ವಿಜಯನಗರ ಸಾಮ್ರಾಜ್ಯ. ಹರಿಹರ ಮತ್ತು ಬುಕ್ಕ ಎಂಬ ಸಹೋದರರು ಇದನ್ನು ಸ್ಥಾಪಿಸಿದ್ರು.
ಅವರ ರಾಜಧಾನಿ ಹಂಪಿ ಕಲೆ ಸಂಸ್ಕೃತಿ ವ್ಯಾಪಾರ ಎಲ್ಲದರಲ್ಲೂ ಉತ್ತುಂಗದಲ್ಲಿತ್ತು. ಇವತ್ತು ನಾವು ನೋಡೋ ಈ ಹಂಪಿಯ ಅವಶೇಷಗಳು ಅಂದು ಆ ಸಾಮ್ರಾಜ್ಯ ಎಷ್ಟು ವೈಭವದಿಂದ ಮೆರೆದಿತ್ತು ಅನ್ನೋದಿಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿವೆ. ಆದರೆ ದುರದೃಷ್ಟವಶಾತ್ ಆ ವೈಭವ ಹೆಚ್ಚು ಕಾಲ ಉಳಿಲಿಲ್ಲ. ಶತಮಾನಗಳ ಕಾಲ ದಕ್ಷಿಣ ಭಾರತದ ಹೆಮ್ಮೆಯಾಗಿದ್ದ ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ನಡೆದ ತಾಳಿಕೋಟೆ ಕದನದಲ್ಲಿ ಹೀನಾಯವಾಗಿ ಸೋತುಹೋಯಿತು. ಒಂದೇ ಯುದ್ಧದಲ್ಲಿ ಎಲ್ಲವೂ ಮುಗಿದುಹೋಯಿತು. ಆ ಭವ್ಯವಾದ ರಾಜಧಾನಿಯನ್ನ ಲೂಟಿ ಮಾಡಿ ಸಂಪೂರ್ಣವಾಗಿ ನಾಶಪಡಿಸಲಾಯಿತು. ಇದು ನಿಜಕ್ಕೂ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ದುರಂತ. ಈ ಎರಡು ಚಿತ್ರಗಳನ್ನ ಒಟ್ಟಿಗೆ ನೋಡಿ. ಇದು ಅಂದಿನ ಭಾರತದ ಸ್ಥಿತಿಯನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಒಂದ್ ಕಡೆ ದಕ್ಷಿಣದಲ್ಲಿ ತನ್ನ ವೈಭವವನ್ನ ಕಳೆದುಕೊಂಡು ಅವಶೇಷವಾಗಿ ಉಳಿದ ವಿಜಯನಗರ, ಇನ್ನೊಂದ್ ಕಡೆ ಉತ್ತರದಲ್ಲಿ ಹೊಸ ಯುದ್ಧ ತಂತ್ರಜ್ಞಾನದೊಂದಿಗೆ ಭಾರತಕ್ಕೆ ಕಾಲಿಟ್ಟ ಬಾಬರ್ನ ಸೇನೆ. ಇದೇ ಸೇನೆ ಮುಂದೆ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿತ್ತು. ಅಂದ್ರೆ ಇದು ಒಂದು ಸಾಮ್ರಾಜ್ಯದ ಅಂತ್ಯ ಮತ್ತು ಇನ್ನೊಂದು ಮಹಾ ಸಾಮ್ರಾಜ್ಯದ ಆರಂಭದ ಕ್ಷಣ. ಈಗ ನಾವು ಭಾರತದ ಇತಿಹಾಸದ ಅತ್ಯಂತ ಪ್ರಬಲ ಮತ್ತು ಅಷ್ಟೇ ವಿವಾದಾತ್ಮಕ ಸಾಮ್ರಾಜ್ಯಗಳಲ್ಲಿ ಒಂದಾದ ಮುಘಲ್ ಸಾಮ್ರಾಜ್ಯದ ಕಡೆಗೆ ಗಮನಹರಿಸೋಣ. ಅದ್ರಲ್ಲೂ ಚಕ್ರವರ್ತಿ ಅಕ್ಬರ್ನ ಆಳ್ವಿಕೆ ಇದೆಯಲ್ಲ, ಅದು ತುಂಬಾನೇ ಸಂಕೀರ್ಣ. ಅದರಲ್ಲಿ ಸಾಕಷ್ಟು ವಿರೋಧಾಭಾಸಗಳೂ ಇವೆ. ಬನ್ನಿ ನೋಡೋಣ. ಅಕ್ಬರ್ನ ಆಳ್ವಿಕೆಯ ಆರಂಭದ ದಿನಗಳನ್ನ ನೋಡಿದ್ರೆ ಅವನು ತುಂಬಾನೇ ಕ್ರೂರಿಯಾಗಿದ್ದ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ, ಚಿತ್ತೋರ್ ಕೋಟೆಯನ್ನ ಗೆದ್ದ ನಂತರ ಅವನು ಕಳುಹಿಸಿದ ಸಂದೇಶ ಹೀಗಿತ್ತು: ನಮ್ಮ ರಕ್ತಪಿಪಾಸು ಕತ್ತಿಯಿಂದ ನಾವು ಅವಿಶ್ವಾಸದ ಗುರುತುಗಳನ್ನ ಅಳಿಸಿಹಾಕಿದ್ದೇವೆ ಮತ್ತು ದೇವಸ್ಥಾನಗಳನ್ನ ನಾಶಪಡಿಸಿದ್ದೇವೆ. ಅಷ್ಟೇ ಅಲ್ಲ, ಆತ ಸುಮಾರು 30,000 ಅಮಾಯಕ ನಾಗರಿಕರನ್ನ ಕೊಲ್ಲಿಸೋಕೆ ಆದೇಶ ಕೊಟ್ಟಿದ್ದ. ಇದು ಅವನ ಸಾಮ್ರಾಜ್ಯ ವಿಸ್ತರಣೆಯ ಹಸಿವಿನ ಒಂದು ಕರಾಳ ಮುಖ. ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇ ಅಕ್ಬರ್ ತನ್ನ ಆಳ್ವಿಕೆಯ ನಂತರದ ದಿನಗಳಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದ. ಈ ಚಿತ್ರ ನೋಡಿ. ಇಲ್ಲಿ ಆತ ತನ್ನ ಆಸ್ಥಾನದಲ್ಲಿ ಬೇರೆ ಬೇರೆ ಧರ್ಮಗಳ ವಿದ್ವಾಂಸರ ಜೊತೆ ಚರ್ಚೆ ಮಾಡ್ತಿದ್ದಾನೆ. ಅವನಲ್ಲಿ ಅದೆಂಥ ಬೌದ್ಧಿಕ ಕುತೂಹಲ ಬೆಳೆದಿತ್ತು, ಎಷ್ಟು ಸಹಿಷ್ಣುವಾಗಿದ್ದ ಅನ್ನೋದಕ್ಕೆ ಇದು ಸಾಕ್ಷಿ. ಒಬ್ಬನೇ ವ್ಯಕ್ತಿಯಲ್ಲಿ ಇಂಥ ಎರಡು ಬೇರೆ ಬೇರೆ ಮುಖಗಳು. ಇದೇ ಅಕ್ಬರನ್ನ ಇತಿಹಾಸದಲ್ಲಿ ಒಬ್ಬ ಸಂಕೀರ್ಣ ವ್ಯಕ್ತಿಯನ್ನಾಗಿ ಮಾಡಿರೋದು. ಅಕ್ಬರ್ ಕೇವಲ ಒಬ್ಬ ಯೋಧನಾಗಿರಲಿಲ್ಲ, ಬದಲಿಗೆ ಒಬ್ಬ ಚಾಣಾಕ್ಷ ಆಡಳಿತಗಾರನೂ ಆಗಿದ್ದ. ಅವನು ಜಾರಿಗೆ ತಂದ ಮನ್ಸಬ್ದಾರಿ ವ್ಯವಸ್ಥೆ ಇದೆಯಲ್ಲ, ಅದು ಅವನ ಆಡಳಿತದ ಬೆನ್ನೆಲುಬಾಗಿತ್ತು. ಇದೊಂದು ರೀತಿ ಸರಳವಾದ ವ್ಯವಸ್ಥೆ. ಅಧಿಕಾರಿಗಳಿಗೆ ಒಂದು ಮನ್ಸಬ್ ಅಥವಾ ಶ್ರೇಣಿ ಕೊಡಲಾಗುತ್ತಿತ್ತು. ಅವರು ಅದಕ್ಕೆ ತಕ್ಕಂತೆ ಸೈನಿಕರು ಕುದುರೆಗಳನ್ನ ನಿರ್ವಹಿಸಬೇಕಿತ್ತು. ಇದಕ್ಕೆ ಪ್ರತಿಯಾಗಿ ಅವರಿಗೆ ಸಂಬಳದ ಬದಲು ಜಾಗೀರ್ ಅಂದ್ರೆ ಭೂಮಿಯನ್ನ ನೀಡಲಾಗುತ್ತಿತ್ತು. ಇದರಿಂದಾಗಿ ಅಕ್ಬರಿಗೆ ಬೇಕಂದಾಗ ತಕ್ಷಣ ಒಂದು ದೊಡ್ಡ ಸೈನ್ಯವನ್ನ ಒಟ್ಟುಗೂಡ್ಸೋಕೆ ಸಾಧ್ಯವಾಗ್ತಿತ್ತು. ಆದ್ರೆ ಯಾವುದೇ ಸಾಮ್ರಾಜ್ಯ ಶಾಶ್ವತವಲ್ಲ ಅಲ್ವಾ? ಮೊಘಲ್ ಸಾಮ್ರಾಜ್ಯದ ಶಕ್ತಿ ಕೂಡ ನಿಧಾನವಾಗಿ ಕಮ್ಮಿಯಾಗೋಕೆ ಶುರುವಾಯಿತು. ಆ ಸಮಯದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸ್ಥಳೀಯ ಪ್ರಾದೇಶಿಕ ಶಕ್ತಿಗಳು ತಲೆ ಎತ್ತಿದ್ವು. ಅವರು ಮೊಘಲರನ್ನೇ ಧಿಕ್ಕರಿಸಿ ಮತ್ತೊಮ್ಮೆ ಭಾರತದ ರಾಜಕೀಯ ನಕ್ಷೆಯನ್ನ ಬದಲಾಯಿಸಿದ್ರು. ಮುಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಸವಾಲಾಗಿ ನಿಂತ ಎರಡು ಪ್ರಮುಖ ಶಕ್ತಿಗಳಂದ್ರೆ ಈಶಾನ್ಯ ಭಾರತದ ಅಹೋಮರು ಮತ್ತು ವಾಯುವ್ಯ ಭಾರತದ ಸಿಖ್ಖರು. ಅಹೋಮರು ಮಾಡಿದ ಸಾಧನೆ ಸಾಮಾನ್ಯದಲ್ಲ. ಅವರು ಬ್ರಹ್ಮಪುತ್ರ ನದಿಯಲ್ಲಿ ನಡೆದ ಯುದ್ಧದಲ್ಲಿ ಶಕ್ತಿಶಾಲಿ ಮೊಘಲ್ ನೌಕಾಪಡೆಯನ್ನೇ ಸೋಲ್ಸ್ಬಿಟ್ಟಿದ್ರು. ಅದೇ ರೀತಿ ನಿರಂತರ ದಬ್ಬಾಳಿಕೆಯನ್ನ ಎದುರಿಸಿ ಸಿಖ್ಖರು ಪಂಜಾಬ್ನಲ್ಲಿ ತಮ್ಮದೇ ಆದ ಒಂದು ಬಲಿಷ್ಠ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಸಿಖ್ ಸಮುದಾಯದ ಕಥೆ ನಿಜಕ್ಕೂ ಒಂದು ಅದ್ಭುತವಾದ ಪರಿವರ್ತನೆಯ ಕಥೆ. ಇದು ಶುರುವಾಗಿದ್ದು ಗುರುನಾನಕ್ ಅವರ ಆಧ್ಯಾತ್ಮಿಕ ಚಳುವಳಿಯಾಗಿ. ಸಮಾನತೆ, ಕರುಣೆ, ಏಕದೇವೋಪಾಸನೆ ಇವು ಅದರ ಮೂಲತತ್ವಗಳಾಗಿದ್ದವು. ಆದರೆ ಮೊಘಲ್ ಆಡಳಿತಗಾರರಿಂದ ನಿರಂತರವಾಗಿ ಕಿರುಕುಳಕ್ಕೆ ಒಳಗಾದಾಗ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಮರ ಕಲೆಗಳನ್ನು ಕಲಿಯಬೇಕಾಯಿತು. ಕೊನೆಗೆ ಇದೇ ಸಮುದಾಯ ಒಂದುಗೂಡಿ ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿತು. ಇಷ್ಟೆಲ್ಲ ಇತಿಹಾಸದ ಬಗ್ಗೆ ತಿಳಿದುಕೊಂಡ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಸರಿ, ಹಿಂದೆ ನಡೆದ ಘಟನೆಗಳಿಗೆ ನಾವು ಜವಾಬ್ದಾರರಲ್ಲ, ಅದು ನಿಜ. ಆದರೆ ಈ ಐತಿಹಾಸಿಕ ಸತ್ಯಗಳನ್ನ, ಈ ಹೋರಾಟಗಳನ್ನ, ಈ ಬದಲಾವಣೆಗಳನ್ನ ತಿಳಿದುಕೊಳ್ಳೋದು ಇವತ್ತಿನ ನಮ್ಮ ಜಗತ್ತನ್ನ, ನಮ್ಮ ಸಮಾಜವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಇದು ನಾವೆಲ್ಲರೂ ನಮ್ಮನ್ನು ನಾವೇ ಕೇಳಿಕೊಳ್ಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ.